ಸಿಕ್ಕಾಪಟ್ಟೆ ಅದ್ದೂರಿ ಕಣ್ಮನ ಸೆಳೆಯುವಂತ ಅದ್ದೂರಿ ಪರಿಷೆ ಇದು ರಾಜಧಾನಿ ಬೆಂಗಳೂರಿನಲ್ಲೇ ಅತಿ ದೊಡ್ಡ ಜಾತ್ರೆ. ಈ ಬಾರಿ 5 ದಿನಗಳ ಕಾಲ ಅದ್ದೂರಿ ಜಾತ್ರೆಯ ವೈಭೋಗ ಇರುತ್ತೆ. 3 ದಿನಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನರಿಂದ ದರ್ಶನ ಮಾಡಲಾಗಿದೆ. ದೊಡ್ಡ ಬಸವಣ್ಣ, ದೊಡ್ಡ ಗಣೇಶನ ದರ್ಶನ ಪಡ್ಕೊಂಡಿದ್ದಾರೆ ಜನರು. ದೇವರ ದರ್ಶನ ಪಡೆದು ಜಾತ್ರೆಯಲ್ಲಿ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿತ್ತು. ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನ ಈ ಜಾತ್ರೆ ಕರ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಯಾವಾಗ್ಲೂ ಹೈಫೈ ಲೈಫು, ಸಿಟಿ ಲೈಫ್ ನೋಡಿದಂತಹ ಮಕ್ಕಳು ಈ ಒಂದು ಕಡಲೆಕಾಯಿ ಪರಿಷೆಯನ್ನ ಕೂಡ ನೋಡಲೇಬೇಕು. ಪರಿಷೆಯ ಅಂಗಳದಿಂದ ಪವರ್ಫುಲ್ ಗ್ರೌಂಡ್ ರಿಪೋರ್ಟಿನ ಪವರ್ ಟಿವಿ ನೀಡ್ತಾ ಇದೆ. ದೇವರ ದರ್ಶನ ಪಡೆದು ಜಾತ್ರೆಯಲ್ಲಿ ಜನ ಖರೀದಿಯಲ್ಲಿ ಬ್ಯುಸಿ ಆಗಿದ್ರು. ಇದು ರಾಜಧಾನಿ ಬೆಂಗಳೂರಿನ ಅತಿ ದೊಡ್ಡ ಜಾತ್ರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದರ ವಿಂಡೋ ಶಾಪಿಂಗ್ ಅಂತ ಹೇಳ್ತೀವಲ್ಲ, ಈ ಹಳ್ಳಿ ವಾತಾವರಣ ಹೇಗಿರುತ್ತೆ, ಹಳ್ಳಿಯಲ್ಲಿ ಜಾತ್ರೆಗಳು ಬಂದ್ರೆ ಹೇಗಿರುತ್ತೆ, ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಮೇಲು ಕೀಳು, ದುಡ್ಡಿರೋರು ದುಡ್ಡು ಇಲ್ಲದೆ ಇರೋರು ಯಾವ ಲೆಕ್ಕವೂ ಬರೋದಿಲ್ಲ. ಎಲ್ಲರೂ ಸಂಭ್ರಮದಿಂದ ಜಾತ್ರೆಗೆ ಹೋಗ್ತಾರೆ. ಜಾತ್ರೆಯಲ್ಲಿ ಭಾಗಿಯಾಗಿ ಬೇಕಾದನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಕಡಲೆಕಾಯಿನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ವೆರೈಟಿ ಆಫ್ ಕಡಲೆಕಾಯಿಗಳನ್ನ ನೀವಲ್ಲಿ ನೋಡಬಹುದು. 3 ದಿನಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇನ್ನೂ 2 ದಿನಗಳ ಕಾಲ ಇರುತ್ತೆ. ಈ ಬಾರಿ 5 ದಿನಗಳ ಕಾಲ ಅದ್ದೂರಿ ಜಾತ್ರೆಯ ವೈಭೋಗ ಇದೆ. ದೊಡ್ಡ ಬಸವಣ್ಣ ಮತ್ತು ದೊಡ್ಡ ಗಣೇಶನ ದರ್ಶನವನ್ನ ಜನ ಪಡ್ಕೊಂಡಿದ್ದಾರೆ. ಪರಿಷೆಯ ಅಂಗಳದಿಂದ ಪವರ್ಫುಲ್ ಗ್ರೌಂಡ್ ರಿಪೋರ್ಟಿನ ನಿಮ್ಮ ಪವರ್ ಟಿವಿ ನೀಡ್ತಾ ಇದೆ. ನಮ್ಮ ಪ್ರತಿನಿಧಿ ಸುಚಿತ್ರ ಕಡಲೆಕಾಯಿ ಪರಿಷೆ ಜಾಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನೇನೆಲ್ಲ ತೋರಿಸ್ತಾರೆ ಸುಚಿತ್ರ, ಬನ್ನಿ ನೋಡೋಣ. ಐತಿಹಾಸಿಕ ಕಡಲೆಕಾಯಿ ಪರಿಷೆ ಶುರುವಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕಡಲೆಕಾಯಿ ಮಾರಾಟಗಾರರು ಹಾಗೆ ಈ ಒಂದು ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ನೋಡ್ಲಿಕ್ಕೆ ಸಾಕಷ್ಟು ಜನರು ಈ ಒಂದು ಬಸವನಗುಡಿಗೆ ಬಂದಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿ ಅಂದ್ರೆ ಕೋಲಾರ ಆಗಿರ್ಬೋದು, ತಮಿಳುನಾಡು ಹಾಗೆ ರಾಮನಗರ, ಮಂಡ್ಯ ಈ ಭಾಗದಿಂದಲೂ ಕೂಡ ಕಡಲೆಕಾಯಿಯನ್ನ ತೆಗೆದುಕೊಂಡು ಬಂದು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಒಣಗಿದ ಕಡಲೆಕಾಯಿ ಆಗಿರ್ಬೋದು ಅಥವಾ ಬಾದಾಮಿ ಕಡಲೆಕಾಯಿ, ದಪ್ಪ ಕಡಲೆಕಾಯಿ, ಈ ರೀತಿಯಾಗಿ ವಿವಿಧ ಬಗೆಯ ಕಡಲೆಕಾಯಿಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇಲ್ಲಿನ ಒಂದು ಇತಿಹಾಸವೇ ಹೇಳೋದಾದ್ರೆ ಏನು ಬಸವ ರೈತರ ಒಂದು ಜಮೀನಲ್ಲಿ ಕಡಲೆಕಾಯಿಯನ್ನ ತಿಂದು ಹೋಗ್ತಿದ್ದಂತಹ ಕಾರಣದ ರೈತರು ಈ ಒಂದು ಬಸವನನ್ನ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ನಂತರದಲ್ಲಿ ಅಲ್ಲಿಂದ ಈ ಒಂದು ಕಡಲೆಕಾಯಿ ಪರಿಷೆ ಶುರುವಾಗುವಂಥದ್ದು. ನಾನು ಇವರನ್ನೇ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಕಡಲೆಕಾಯಿ ಮಾರಾಟ ಆಗ್ತಾ ಇದೆ, ಮೊದಲಿಗಿಂತ ಈ ವರ್ಷದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಹಾಗೆ ಕಡಲೆಕಾಯಿ ಯಾವ ರೀತಿ ಸೇಲ್ ಆಗ್ತಿದೆ ಅಂತ ಹೇಳಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ನಾವು ತಮಿಳುನಾಡಿನಿಂದ ಬಂದಿದ್ದೆ. ಈ ವರ್ಷ ಕಡಲೆಕಾಯಿ ಪರವಾಗಿಲ್ಲ, ಸ್ವಲ್ಪ ಸುಮಾರಾಗಿದೆ ರೇಟ್ಗಳು. ಕಡಲೆಕಾಯಿ 3 ಬೀಜಕಾಯಿ ಬಂದಿದೆ, 2 ಬೀಜಕಾಯಿ ಬಂದಿದೆ, ಬೋಂಡಕಾಯಿ ಬಂದಿದೆ. ಅದು ನಾವು ತೊಗೊಂಬಂದು ಹುರಿದು ನಾಟಿ ಕಡಲೆಕಾಯಿ, ಎಡಂಕಡಲೆಕಾಯಿ ಹುರಿದ್ಬಿಟ್ಟು ಮಾಡ್ತಾ ಇದ್ದೀವಿ. ಹಸಿ ಕಡಲೆಕಾಯಿ ಹುರಿದ್ಬಿಟ್ಟು ಮಾಡ್ತೀವಿ. ಹಸಿ ಕಡಲೆಕಾಯಿ ಹಂಗೆ ಮಾಡ್ತಾ ಇದ್ದೀನಿ. 3 ಐಟಮ್ 4 ಐಟಮ್ಸ್ ಕಡಲೆಕಾಯಿ ಇದೆ. ಕೆ ಜಿಯಲ್ಲಿ ನಮ್ಗೆ ಕೊಟ್ಟರೆ 90 ರೂಪಾಯಿ 100 ರೂಪಾಯಿ ಕೆ ಜಿ ಆಗುತ್ತೋ. ನಾವು ಇಲ್ಲಿ 110 ರೂಪಾಯಿ ವ್ಯಾಪಾರ ಮಾಡ್ತೀವಿ. ಕೆ ಜಿಗೆ 10 ರೂಪಾಯಿ ಇಟ್ಕೊಂಡು ಲೀಟ್ರು 50 ರೂಪಾಯಿ ಮಾಡ್ತಾ ಇದ್ದೀವಿ. ವರ್ಷ ತುಂಬ ವರ್ಷ ಬರ್ತಾ ಇತ್ತು. ನಾವು 40 ವರ್ಷದಿಂದ ಇಲ್ಲಿ ಬಸವನಗುಡಿಯಲ್ಲೇ ಫುಲ್ ಟೆಂಪಲ್ ರೋಡಲ್ಲಿ ದೊಡ್ಡ ಗಣೇಶ ದೇವಸ್ಥಾನ ಹತ್ರನೇ ವ್ಯಾಪಾರ ಮಾಡ್ತೀವಿ. ಬಸವನಗುಡಿ ಚೆನ್ನಾಗಿದೆ ಮೇಡಮ್, ಯಾವ ತೊಂದ್ರೂ ಯಾವುದಿಲ್ಲ. ಅವಾಗಂತಾನೆ ಅದೇ ಥರನೇ ಇವಾಗ ಇದೆ. ಇವಾಗ ಯಾವುದು ಪ್ರಾಬ್ಲಮ್ ಯಾವುದಿಲ್ಲ. ವ್ಯಾಪಾರ ಮಾಡೋರಿಗೆ ಯಾವುದು ತೊಂದರೆಗಳಿಲ್ಲ. ಅವ್ರವ್ರಿಗೆ ಎಲ್ಲರೂ ಜಾಗ ಕೊಟ್ಟು ಎಲ್ಲರೂ ವ್ಯಾಪಾರ ಮಾಡ್ಕೊಂಡು ಹೋಗಂತೆ ಬಿಟ್ಟಿದ್ದಾರೆ. ಓ ಸರಿ 2 ಸರಿ 3 ಸರಿ ಒಂದು ವಾರ ಬಿಟ್ಟಿರೋ ವ್ಯಾಪಾರ ಮಾಡೋದು. ಇವಾಗ 5 ಸರಿ ಕಂಟಿನ್ಯೂ ಮಾಡಿದ್ದಾರೆ. ವ್ಯಾಪಾರ ಮಾಡೋದಕ್ಕೆ ನಮಗೂ ಖುಷಿ ಆಯಿತು. ಯಾವ ತೊಂದರೂ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಈ ಒಂದು ಕಡಲೆಕಾಯಿ ಬಂದಿರುವಂತದ್ದು. 5 ದಿನಗಳ ಕಾಲ ಈ ಒಂದು ಕಡಲೆಕಾಯಿ ಪರಿಷೆಯನ್ನ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಕಡಲೆಕಾಯಿ ಮಾತ್ರ ಅಲ್ಲ, ಕಬ್ಬು ಇನ್ನಿತರೆ ತಿನಿಸು ತಿಂಡಿಗಳನ್ನ ಕೂಡ ಈಗಾಗಲೇ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲೆಕಾಯಿಗಳು ಈ ಒಂದು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳಿ. ಸರ್ ಯಾವುದು ಸರ್ ಇದು ಕಡಲೆಕಾಯಿ?
ಇದು ಮಾಲೂರು. ಮಾಲೂರು ಕಡಲೆಕಾಯಿ ಹೆಂಗಿದೆ ಸರ್ ಕೆಜಿಗೆ? ಕೆಜಿ ಎಲ್ಲ ಲೀಟ್ರು 50 ರೂಪಾಯಿ. ಲೀಟ್ರು 50. ಯಾವ್ಯಾವ ಕಡೆಯಿಂದ ಬಂದಿದೆ ಸರ್? ಇದು ತಿರುವಣ್ಣಾಮಲೈ. ತೋರಿಸಿ ಅದು. ತಿರುವಣ್ಣಾಮಲೈ. ಹೌದು. ಈ ಒಂದು ಕಡಲೆಕಾಯಿ ಮಾಲೂರಿಂದ ಬಂದಿರುವಂಥದ್ದು. ಈ ಒಂದು ಕಡಲೆಕಾಯಿನ ನೀವು ನೋಡ್ತಾ ಇರ್ಬೋದು. ಇದು ತಿರುವಣ್ಣಾಮಲೈಯಿಂದನೂ ಕೂಡ ಈ ಒಂದು ಕಡಲೆಕಾಯಿಯನ್ನ ತಂದು ಬಸವನಗುಡಿಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸರ್ ಎಷ್ಟಿದೆ ಸರ್ ಇದು ಕೆಜಿ? 80. ಈ ಒಂದು ಕಡಲೆಕಾಯಿ ಪ್ರತಿ ಕೆಜಿಗೆ 80 ರೂಪಾಯಿ ಇರುವಂಥದ್ದು. ಹೀಗೆ ಒಣಗಿದ ಕಡಲೆಕಾಯಿ ಆಗಿರ್ಬೋದು, ಹಸಿ ಕಡಲೆಕಾಯಿ ಆಗಿರ್ಬೋದು, ಕೆಲವೊಂದು ಕಡೆ ವಿವಿಧ ತಳಿಯ ಕಡಲೆಕಾಯಿಯನ್ನ ಕೂಡ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಕಡಲೆಕಾಯಿ ಪರಿಷೆ ಇನ್ನೂ 3 ದಿನಗಳ ಕಾಲ ಬಸವನಗುಡಿಯಲ್ಲಿ ಜರುಗುವಂಥದ್ದು. ನೀವು ಕೂಡ ಏನು ಸಾಕಷ್ಟು ಜನರು ಕೂಡ ಬಸವನಗುಡಿಯಲ್ಲಿ ನಡೀತಿರುವಂತಹ ಈ ಒಂದು ಪರಿಷೆಯಲ್ಲಿ ಭಾಗಿಯಾಗಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ ಟಿವಿ ಬೆಂಗಳೂರು.